ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇನ್ಫ್ಲೇಷನ್ ರೋಸ್ ಸ್ಲೈಟ್ಲಿ ಇನ್ ನವೆಂಬರ್. ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಇನ್ಕ್ರೀಸ್ ಟು 0.7% in November, up from 0.25% in October. Even after this rise, inflation remains very low by recent standards. ನಾವು ಶನಿವಾರ, ಭಾನುವಾರ ಹಾಗೂ ಇವತ್ತು 3 ದಿನಗಳ ವಿಷಯವನ್ನು ನೋಡ್ತಾ ಇದ್ದೀವಿ. ಇದು ಶನಿವಾರ ಪ್ರಕಟ ಆಗಿತ್ತು. ಭಾರತದ ಚಿಲ್ಲರೆ ಹಣದುಬ್ಬರ ಅಕ್ಟೋಬರ್ನಲ್ಲಿ 0.25 ಅಷ್ಟಿದೆ, ಶೇಕಡ 2.25ರಷ್ಟು. ನವೆಂಬರ್ನಲ್ಲಿ ಇದು ಶೇಕಡ 0.7ಕ್ಕೆ ಏರಿಕೆ ಆಗಿದೆ. ಏರಿಕೆ ಆದರೂ ಸಹ ಇತ್ತೀಚಿನ ಮಾನದಂಡಗಳ ಪ್ರಕಾರ ಹಣದುಬ್ಬರ ಇನ್ನೂ ಕಡಿಮೆಯಾಗಿ ಉಳಿದಿದೆ. ಚೀಪರ್ ಫುಡ್ ಕೆಪ್ಟ್ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್. Prices of food items fell, especially vegetables and pulses. This helped offset the small rise in fuel prices, keeping overall inflation low. ಆಹಾರ ವಸ್ತುಗಳ ಬೆಲೆ ಇಳಿಕೆ ಆಗಿದ್ರಿಂದ ಒಟ್ಟಾರೆ ಹಣದುಬ್ಬರ ನಿಯಂತ್ರಣದಲ್ಲಿದೆ ಅಂತ ಹೇಳಬಹುದು. ಆಹಾರ ಪದಾರ್ಥ ಅಂತಂದ್ರೆ ಬೇಳೆ, ಆಹಾರ ಪದಾರ್ಥಗಳ ತರಕಾರಿ, ಬೇಳೆಕಾಳು ಅಂತ ಹೇಳ್ತೀವಲ್ವಾ, ತರಕಾರಿ, ಬೇಳೆಕಾಳು, ಬೇರೆ ಬೇರೆ ಆಹಾರ ಪದಾರ್ಥಗಳ ಒಟ್ಟಾರೆ ಬೆಲೆ ಇಳಿದಿರೋದ್ರಿಂದ ಈ ಕಡೆ ಇಂಧನ ಬೆಲೆಗಳಲ್ಲಿ ಸ್ವಲ್ಪ ಏರಿಕೆ ಆದ್ರೂ ಸಹ ಒಟ್ಟಾರೆ ಸಮತೋಲನ ಆಗ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ. No major pressure on household cost. Housing prices stayed almost unchanged and clothing inflation was mild. This means common household expenses did not rise sharply. ಈಗ ಗೃಹ ಬಳಕೆ ನಾವು ಹೌಸ್ ಹೋಲ್ಡ್ ಅಂತ ಕರಿತೇವೆ, ಅದರ ಮೇಲೆ ಜಾಸ್ತಿ ಒತ್ತಡ ಏನು ಬೀಳ್ತಾ ಇಲ್ಲ. ವಸತಿ ಬೆಲೆಗಳು ಬಹುತೇಕ ಒಂದೇ ರೀತಿ ಇದೆ, ಬದಲಾಗದೇ ಇದೆ. ಹಾಗಾಗಿ ತೀವ್ರವಾಗಿ ಏರಿಕೆಯನ್ನು ಕಂಡು ಬರ್ತಾ ಇಲ್ಲ ಅದರಲ್ಲಿ. ಇನ್ನು 188 government schools in Karnataka have no students at all this year, mostly lower primary schools. ಕರ್ನಾಟಕದಲ್ಲಿ ಸುಮಾರು 188 ಸರ್ಕಾರಿ ಶಾಲೆಗಳಲ್ಲಿ, ಯಾವುದರಲ್ಲಿ ಲೋವರ್ ಪ್ರೈಮರಿ LPS ಅಂತ ಹೇಳ್ತೇವೆ, 188 LPSಗಳಲ್ಲಿ ಹೆಚ್ಚಾಗಿ ಒಬ್ಬ ವಿದ್ಯಾರ್ಥಿನೂ ಇಲ್ಲ. ಅದಕ್ಕೆ ಕಾರಣ ಏನಿರಬಹುದು? ಹಿಂದಿನ ವಾರ ನಾವೊಂದು ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡಿದ್ವಿ, ನೆನಪಿದೆಯಾ ಯಾರಿಗಾದ್ರೂ? ಆ ಆರ್ಟಿಕಲ್ ಅಲ್ಲಿ ಯಾಕೆ ಪ್ರೈವೇಟ್ ಸ್ಕೂಲ್ಗಳಿಗೆ ಜಾಸ್ತಿ ಸೇರಿಸ್ತಾ ಇದ್ದಾರೆ, ಮತ್ತೆ ಕಾಸ್ಟ್ ಯಾವ ತರ ಚೇಂಜ್ ಆಗ್ತಾ ಇದೆ, ತಂದೆ ತಾಯಿದು ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಅರ್ಬನ್ ಅಲ್ಲಿ ಎಷ್ಟಿದೆ, ರೂರಲ್ ಅಲ್ಲಿ ಎಷ್ಟಿದೆ, ಇಂತಹ ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲೂ ಸಹ ಡೇಟಾ ಹೇಳ್ತಿರೋದು ಏನಂತಂದ್ರೆ 188 ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಟೂಡೆಂಟ್ಸೇ ಇಲ್ಲ. ಅದರಲ್ಲೂ ಜಾಸ್ತಿ ಯಾವ ಸ್ಕೂಲು? LPSಗಳು. ಮೇನ್ ರೀಸನ್ ಏನು? ಪುವರ್ ಫೆಸಿಲಿಟೀಸ್ ಅಂಡ್ ಲ್ಯಾಕ್ ಆಫ್ ಟೀಚರ್ಸ್. ಇದರ ಅರ್ಥ ಸ್ಕೂಲಲ್ಲಿ ಚಿಲ್ಡ್ರನ್ ಇಲ್ಲ ಅಂತಂದ್ರೆ ನಾಟ್ ಬಿಕಾಸ್ ಪೇರೆಂಟ್ಸ್ ಡೋಂಟ್ ವ್ಯಾಲ್ಯೂ ಎಜುಕೇಶನ್. ತಂದೆ ತಾಯಿಗೆ ಮಕ್ಕಳನ್ನ ಒಳ್ಳೇದು ಓದಿಸ್ಬೇಕು ಅಂತ ಇದ್ದೇ ಇರುತ್ತೆ ಉದ್ದೇಶಗಳು ಅಲ್ವಾ. ಆದ್ರೆ ಮೇನ್ ರೀಸನ್ ಏನು? ಈ ಸರ್ಕಾರಿ ಶಾಲೆಗಳಲ್ಲಿ ಫೆಸಿಲಿಟಿಗಳು ಇಲ್ಲ, ಟೀಚರ್ಗಳು ಇಲ್ಲ. ಹಾಗಾಗಿ ಮತ್ತೆ ಯಾಕಲ್ಲಿ ಸೇರಿಸ್ತಾರೆ ಮಕ್ಕಳನ್ನ? ಸಮ್ ಸ್ಕೂಲ್ಸ್ ಹ್ಯಾವ್ ಓನ್ಲಿ ಒನ್ ಟೀಚರ್. ಅದರಲ್ಲೂ ಎಷ್ಟೋ ಶಾಲೆಗಳಲ್ಲಿ ಒಬ್ಬ ಟೀಚರ್ ಮಾತ್ರ ಇರ್ತಾರೆ. ಒಬ್ಬ ಟೀಚರ್ಗೂ ಸಹ ಈ ಸರ್ಕಾರದ ಬೇರೆ ಬೇರೆ ಗಣತಿ ಕಾರ್ಯಕ್ರಮಗಳು, ಇಂತಹ ತುಂಬಾ ಕೆಲಸ ಒತ್ತಡಗಳಲ್ಲಿ ಅದನ್ನು ನಿಭಾಯಿಸ್ಲಿಕ್ಕೆ ಸರಿಯಾಗಿ ಆಗೋದಿಲ್ಲ. ದಿಸ್ ಶೋಸ್ ವೀಕ್ ಇಂಪ್ಲಿಮೆಂಟೇಷನ್ ಆಫ್ ದಿ ರೈಟ್ ಟು ಎಜುಕೇಶನ್. ನಾವು ಮೊನ್ನೆ ನೋಡಿದ ಆರ್ಟಿಕಲ್ ಹೇಳಿದ್ವಲ್ವಾ, ರೈಟ್ ಆಗಿಲ್ಲ ಇದು, ಈಗ ರೈಟ್ ಇಂದ ಇದು ಪ್ರಿವಿಲೇಜ್ ಆಗಿ ಬದಲಾಗ್ತಾ ಇದೆ. ಸೊ ಇದು ಇಲ್ಲೂ ಸಹ ಅದನ್ನ ಹೇಳ್ತಾ ಇದ್ದಾರೆ, ವೀಕ್ ಇಂಪ್ಲಿಮೆಂಟೇಷನ್. ರೈಟ್ ಟು ಎಜುಕೇಶನ್ ಇದೆ, ಆದ್ರೆ ಇಂಪ್ಲಿಮೆಂಟೇಷನ್ ವೀಕ್ ಆಗಿದೆ. ಯಾಕಂತಂದ್ರೆ ನೋಡಿ, ಸ್ಟೇಟ್ಸ್ ಮೀಟ್ ಓನ್ಲಿ ಅಬೌಟ್ 23.6% ಆಫ್ RTE ನಾರ್ಮ್ಸ್. RTE ಸಂಬಂಧಪಟ್ಟ ಹಾಗೆ ಹಲವಾರು ಮಾನದಂಡಗಳಿದೆ. ಆ ಮಾನದಂಡಗಳಲ್ಲಿ ಶೇಕಡ 23.6% ಮಾತ್ರ ರಾಜ್ಯಗಳು ಪೂರೈಸ್ತಾ ಇವೆ. ಮಚ್ ಬಿಲೋ ದಿ ನ್ಯಾಷನಲ್ ಲೆವೆಲ್. ಇದು ಕರ್ನಾಟಕದ ಬಗ್ಗೆ ಹೇಳ್ತಾ ಇರೋದು, ಆದ್ರೆ ನ್ಯಾಷನಲ್ ಲೆವೆಲ್ ಹೋಲಿಸಿದ್ರೆ ತುಂಬಾ ಕಡಿಮೆ ಇದೆ. ದುರ್ಬಲ ಅನುಷ್ಠಾನ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇದಾದ್ಮೇಲೆ PF ಕಾಂಟ್ರಿಬ್ಯೂಷನ್ ಅಬೋವ್ 15,000 ಸ್ಯಾಲರಿ ಇಸ್ ವಾಲಂಟರಿ, ನಾಟ್ ಕಂಪಲ್ಸರಿ ಅಂಡರ್ ದಿ ನ್ಯೂ ಲೇಬರ್ ಕೋಡ್ಸ್. ಹೊಸದಾಗಿ ಕಾರ್ಮಿಕ ಸಂಹಿತೆಗಳು ಬಂದಿದೆ ಅಂತ ಕೆಲವು ದಿನಗಳಿಂದ ನಾವು ನೋಡಿದ್ದೀವಿ. ಅದರ ಪ್ರಕಾರ ಈಗ PF ಪ್ರಾವಿಡೆಂಟ್ ಫಂಡ್, ಭವಿಷ್ಯದ ನಿಧಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್, ಕೆಲಸ ಕೊಡುವವರು ಕೆಲಸ ಪಡ್ಕೊಳ್ಳುವವರು ಎರಡು ಕಡೆಯಿಂದ ಕೆಲವು ಪ್ರಮಾಣವನ್ನ ಕಾಂಟ್ರಿಬ್ಯೂಟ್ ಮಾಡಬೇಕಿತ್ತು. ಈಗ 15,000ಕ್ಕಿಂತ ಹೆಚ್ಚಿನ ಸಂಬಳದ ಮೇಲೆ ಈ ಒಂದು ಕಾಂಟ್ರಿಬ್ಯೂಷನ್ ಕಂಪಲ್ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬದಲಾಗಿ ಏನಿದು ವಾಲಂಟರಿ, ಸ್ವಯಂ ಪ್ರೇರಿತವಾಗಿ ಮಾಡಬಹುದು. ಬೇಕಾದ್ರೆ extra PF can be paid only if both employer and employee agree.
ಇಟ್ ಕೆನಾಟ್ ಬಿ ಫೋರ್ಸ್ಡ್ ಆನ್ ಐದರ್ ಸೈಡ್. ಒಂದು ವೇಳೆ ಎಂಪ್ಲಾಯಿ ಅಂತಂದ್ರೆ ಯಾರು? ಉದ್ಯೋಗಿ. ಎಂಪ್ಲಾಯರ್ ಅಂತಂದ್ರೆ ಯಾರು? ಉದ್ಯೋಗದಾತರು. ಇಬ್ರು ಒಪ್ಪಿದ್ರೆ ಹೆಚ್ಚುವರಿ PF ಅನ್ನ ಕೊಡಬಹುದು, ಪಾವತಿಸಬಹುದು. ಆದ್ರೆ ಬಲವಂತವಾಗಿ ಹೇರಿಕೆ ಮಾಡುವ ಹಾಗಿಲ್ಲ. ದೆರ್ ವಿಲ್ ಬಿ ನೋ ರಿಡಕ್ಷನ್ ಇನ್ ಟೇಕ್ ಹೋಮ್ ಸ್ಯಾಲರಿ. ಟೇಕ್ ಹೋಮ್ ಸ್ಯಾಲರಿ ಅಂತ ಕರಿತೇವೆ, ನಮ್ಮ ಕೈಗೆ ಬರುವಂತಹ ಸಂಬಳ. ಅದರಲ್ಲಿ ಯಾವುದೇ ಒಂದು ಕಡಿತ ಇಲ್ಲ. ಅಂಡ್ PF ರೂಲ್ಸ್ ಅಂಡರ್ ದಿ 4 ಲೇಬರ್ ಕೋಡ್ಸ್ ರಿಮೇನ್ ಅನ್ಚೇಂಜ್ಡ್ ಫಾರ್ ನೌ. ಟೇಕ್ ಹೋಮ್ ಸ್ಯಾಲರಿಯಲ್ಲಿ ಕಡಿತ ಇರೋದಿಲ್ಲ, ಮತ್ತೆ PF ನಿಯಮಗಳು ಮೊದಲೇ ಬೇರೆದೆಲ್ಲ ಬದಲಾಗದೆ ಹಾಗೆ ಉಳಿತಾ ಇದೆ. Next, India has given its final trade offer to the US, asking for immediate removal of extra tariffs. ಭಾರತ ಮತ್ತೆ US-ನ ವ್ಯಾಪಾರ ಪ್ರಸ್ತಾಪ, ಕೊನೆಯ ಹಂತದ ಒಂದು ಮಾತುಕತೆ ಅಂತ ಹೇಳ್ಬಹುದು. US-ಗೆ ತನ್ನ ಅಂತಿಮ ವ್ಯಾಪಾರ ಪ್ರಸ್ತಾಪವನ್ನು ನೀಡ್ತಾ ಇದೆ. ವಿಶೇಷವಾಗಿ ರಷ್ಯಾದ ತೈಲ ಆಮದುಗಳಿಗೆ ಸಂಬಂಧಿಸಿದ ಹಾಗೆ 25% ಸುಂಕ ಸೇರಿದ ಹಾಗೆ ಹೆಚ್ಚುವರಿ ಸುಂಕಗಳನ್ನ ತಕ್ಷಣ ತೆಗೆದುಹಾಕಲಿಕ್ಕೆ ಭಾರತ ಕೇಳ್ತಾ ಇದೆ. India is willing to remove tariffs on some US products like walnuts, apples, almonds, and some industrial goods, but only if the US remove its penalty tariffs. ಅಮೆರಿಕ ಸುಂಕಗಳನ್ನು ತೆಗೆದುಹಾಕಿದರೆ ಮಾತ್ರ ಭಾರತ ಸುಂಕಗಳನ್ನ ವಾಪಸ್ ಪಡ್ಕೊಳ್ಳುತ್ತೆ. US ಸಹ ಪೆನಾಲ್ಟಿ ಟ್ಯಾರಿಫ್ ಅನ್ನು ಹಾಕಿದೆ, ಅದನ್ನು ತೆಗೆದ್ರೆ ನಾವ್ ಹೇಳ್ತೀವಲ್ವಾ, ನೀವು ನಮ್ಗೆ ಸಹಾಯ ಮಾಡಿದ್ರೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ಒಂದ್ ವೇಳೆ ನೀವು ನಮ್ಗೆ ಉಲ್ಟಾ ಹೊಡೆದ್ರೆ ನಾವು ನಿಮ್ಗೆ ವಾಪಸ್ಸು ನಿಮ್ಗೂ ಸಹ ತೊಂದರೆ ಕೊಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಭಾರತ ಕೆಲವು US ಉತ್ಪನ್ನಗಳ ವಾಲ್ನಟ್ಸ್ ಇರ್ಬೋದು, ಸೇಬು, ಬಾದಾಮಿ, ಕೆಲವು ಕೈಗಾರಿಕಾ ಸರಕುಗಳ ಮೇಲೆ ಸುಂಕಗಳನ್ನ ತೆಗೆದುಹಾಕಲಿಕ್ಕೆ ಸಿದ್ಧ ಇದೆ. US ತೆಗೆದುಹಾಕಿದ್ರೆ ಮಾತ್ರ. Indian exporters are under pressure because US tariffs have reduced their profits. So India wants tariff relief as the main outcome of the deal. ಏನಾಗ್ತಾ ಇದೆ? ಪ್ರಾಫಿಟ್ ಯಾರದು? ರಫ್ತುದಾರರ ಪ್ರಾಫಿಟ್ ಕುಗ್ತಾ ಇದೆ. ಹಾಗಾಗಿ US ಸುಂಕಗಳಿಂದ ಭಾರತೀಯ ರಫ್ತುದಾರರ ಲಾಭ ಕಡಿಮೆ ಆಗಿರೋದ್ರಿಂದ ಸುಂಕ ಪರಿಹಾರ ಬೇಕು ಅಂತ ಭಾರತ ಬಯಸ್ತಾ ಇದೆ. ಇನ್ನು ಗೌರ್ಮೆಂಟ್ ಆರ್ಡರ್ ಟು VPNs. Indian government has told VPN companies to block websites that are leaking Indians' personal data like names, phone numbers, and address. ವೈಯಕ್ತಿಕ ಡೇಟಾ ಸೋರಿಕೆ, ಪ್ರೈವಸಿ ಅಲ್ವಾ, ನಮ್ಮ ಒಂದು ಗೌಪ್ಯತೆ, ನಮ್ಮ ಮಾಹಿತಿ ಇರಬಹುದು, ಹೆಸರು, ಫೋನ್, ವಿಳಾಸ, ಇದೆಲ್ಲವನ್ನ ಸೋರಿಕೆ ಮಾಡ್ತಿರ್ತಕ್ಕಂಥ ವೆಬ್ಸೈಟ್ಗಳನ್ನ ನಿರ್ಬಂಧಿಸಿ ಅಂತ ಭಾರತ ಸರ್ಕಾರ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಕಂಪನಿಗಳಿಗೆ ಆದೇಶಿಸ್ತಾ ಇದೆ. ನಮ್ಮ ಡೇಟಾ ಸೋರಿಕೆನ ತಡೆಗಟ್ಟಲಿಕ್ಕೆ ಈ ರೀತಿ ಆದೇಶವನ್ನು ಕೊಡ್ತಾ ಇದೆ. Why this action was taken? Some websites were allowing anyone to enter phone number and see private details, which is unsafe and violates privacy. ಕೆಲವು ವೆಬ್ಸೈಟ್ಗಳು ಏನ್ ಮಾಡುತ್ತೆ, ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟೋ ಕಡೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳ ವೆಬ್ಸೈಟ್ಗಳು ಸಹ ನೋಡಿರ್ಬೋದು. ನೀವು ಹೋಗಿರ್ತೀರಿ, ಅಲ್ಲೊಂದು ಫ್ರೀ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಮಾಡ್ಲಿಕ್ಕೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪ್ಅಪ್, ಒಂದು ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಮ ಫೋನ್ ನಂಬರ್, ಡೀಟೇಲ್ ಕೆಲವನ್ನ ಕೇಳುತ್ತೆ. ಇದನ್ನ ಕೊಟ್ರೆ ಫ್ರೀ ಡೌನ್ಲೋಡ್ ಮಾಡಬಹುದು ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಿಮ್ಮ ಡೇಟಾ ಅವ್ರಿಗೆ ಬೇಕು, ಮೊದಲು ನಿಮ್ಮ ಫೋನ್ ನಂಬರ್ ಬೇಕು, ನಿಮ್ಮ ಇಮೇಲ್ ID ಬೇಕು, ಮತ್ತೆ ಪದೇ ಪದೇ ಅದಕ್ಕೆ ಮೆಸೇಜ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿ ಎಷ್ಟೋ ವೆಬ್ಸೈಟ್ಗಳು ನಿಮ್ಮ ಅನುಮತಿ ಇಲ್ದೇನೆ ಅಥವಾ ಎಷ್ಟೋ ಸಾರಿ ಅನುಮತಿ ಪಡ್ಕೊಂಡು ಅದನ್ನ ದುರುಪಯೋಗ ಪಡಿಸ್ಕೊಳ್ಳುತ್ತೆ. Some websites were allowing anyone to enter a phone number and see private details. ಯಾರಿಗಾದ್ರೂ ಫೋನ್ ನಂಬರ್ ಅನ್ನ, ಪ್ರೈವೇಟ್ ಡೀಟೇಲ್ಸ್ ನ ಎಂಟರ್ ಮಾಡ್ಲಿಕ್ಕೆ ಮುಂದಾಗ್ತಾ ಅವರಿಗೆ ಸ್ವಲ್ಪ ಬೆದರಿಸಲಿಕ್ಕೆ ಆ ರೀತಿ ಕರೆಗಳನ್ನ ಮುಂದೆ ಮಾಡಬಹುದು, ಸ್ಪ್ಯಾಮ್ ಮೆಸೇಜ್ಗಳು ಬರಬಹುದು. ವಿಚ್ ಇಸ್ ಅನ್ಸೇಫ್ ಅಂಡ್ ವೈಲೇಟ್ ಪ್ರೈವಸಿ ವೈಲೇಟ್ ಆಗುತ್ತೆ. ಇಂಪ್ಯಾಕ್ಟ್ ಆನ್ VPN users. VPN companies must follow Indian cyber laws, and some website may no longer be accessible through VPNs if they threaten data security. VPN ಬಳಕೆದಾರರ ಮೇಲೆ ಪರಿಣಾಮ ಆಗುತ್ತೆ. ಸೈಬರ್ ಕಾನೂನುಗಳನ್ನ ಅನುಸರಿಸಬೇಕು. ಅಥವಾ ಡೇಟಾ ಬೆದರಿಕೆಗೆ, ಡೇಟಾಕ್ಕೆ ಏನಾದರೂ ಅಪಾಯ ಎದುರಾದ್ರೆ ಅಂತ ವೆಬ್ಸೈಟ್ಗಳನ್ನ VPN ತೆಗೆದು ಹಾಕಬೇಕು. ಇನ್ನು ಮುಂದೆ ಅದು VPN ಅಲ್ಲಿ ಸಿಕ್ಕೋದಿಲ್ಲ. ಇದು ಭಾರತದ ಒಂದು ಆದೇಶ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನಾವು ನೋಡ್ಬೇಕು. India eases business visas for Chinese professionals. India has reduced red tape and sped up business visa approvals for Chinese professionals, improve economic and business ties. ಚೀನಾದ ವೃತ್ತಿಪರರಿಗೆ ವೀಸಾಗಳನ್ನ ಸಡಿಲಿಸ್ತಾ ಇದ್ದೇವೆ. ವ್ಯಾಪಾರ ವೀಸಾ ಅನುಮೋದನೆಯನ್ನ. ಕೆಂಪು ಪಟ್ಟಿ ಅಂತಂದ್ರೆ ಏನ್ ಹೇಳಿ? ರೆಡ್ ಟ್ಯಾಪಿಸಮ್ ಅಂತ ನೀವು ಕೇಳ್ತಾ ಇರ್ತೀರಿ. ಅವರ ಫೈಲ್ ಮೂವ್ ಆಗೋದಿಲ್ಲ, ಒಂದೇ ಕಡೆ ಇರುತ್ತೆ. ಹಾಗಾಗಿ ಈಗ ವೀಸಾದಲ್ಲಿ ಸಡಿಲಿಕೆ ಮಾಡ್ತಾ ಇದ್ದೇವೆ.
ಬಿಗ್ ಚೇಂಜ್ ಆಫ್ಟರ್ ಇಯರ್ಸ್ ಆಫ್ ರಿಸ್ಟ್ರಿಕ್ಷನ್ಸ್. ಎಷ್ಟೋ ವರ್ಷಗಳ ನಿರ್ಬಂಧಗಳ ನಂತರ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಆಫ್ಟರ್ 2020 ಇಂಡಿಯಾ ಚೀನಾ ಬಾರ್ಡರ್ ಕ್ಲಾಶ್, ಇಂಡಿಯಾ ಹ್ಯಾಡ್ ಆಲ್ಮೋಸ್ಟ್ ಸ್ಟಾಪ್ಡ್ ಚೈನೀಸ್ ವೀಸಾಸ್. ಭಾರತ ಚೀನಾ ಗಡಿ ಸಂಘರ್ಷ ಆಗಿತ್ತಲ್ವಾ 2020 ಹೊತ್ತಿನಲ್ಲಿ. ಅದಾದ್ಮೇಲೆ ವೀಸಾ ಕೊಡೋದನ್ನ ಆಲ್ಮೋಸ್ಟ್ ಭಾರತ ನಿಲ್ಲಿಸ್ಬಿಟ್ಟಿತ್ತು. ದಿಸ್ ಮೂವ್ ಸಿಗ್ನಲ್ಸ್ ಕಾಶಿಯಸ್ ರೀಸೆಟ್ ಆಫ್ ರಿಲೇಷನ್ಸ್. ಅಂತಂದ್ರೆ ನಿಧಾನವಾಗಿ ಎಚ್ಚರಿಕೆಯಿಂದ ಮತ್ತೆ ಭಾರತ ಚೀನಾ ಒಂದಾಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಅಷ್ಟೇ. ನೋಡೋಣ, ಕೆಲವೊಂದು ಸಂದರ್ಭಗಳಲ್ಲಿ ವಾಪಸ್ ಬೇರೆ ಪ್ರಕ್ರಿಯೆಗಳು ನಡೆದರೂ ನಡೀಬಹುದು. ಎಕನಾಮಿಕ್ ರೀಸನ್ಸ್ ಬಿಹೈಂಡ್ ದಿಸ್ ಸ್ಟೆಪ್. ಇದೇ ರೀತಿ ಆರ್ಥಿಕ ಕಾರಣ ಏನು ಇದ್ರ ಹಿಂದಿರೋದು. ಡಿಲೇಸ್ ಇನ್ ವೀಸಾ ವರ್ ಹರ್ಟಿಂಗ್ ಇಂಡಿಯನ್ ಇಂಡಸ್ಟ್ರೀಸ್ ಡ್ಯೂ ಟು ಶಾರ್ಟೇಜ್ ಆಫ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಕಾಸ್ಟಿಂಗ್ ಬಿಸ್ನೆಸ್ ಬಿಲಿಯನ್ಸ್ ಆಫ್ ಡಾಲರ್ಸ್. ಥಿಂಕ್ ಮಾಡಿ, ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಲ್ವಾ? 140 ಕೋಟಿಗಿಂತ ಜಾಸ್ತಿ ಅಂತ ಬೇರೆ ಬೇರೆ ಡೇಟಾಗಳಲ್ಲಿ ನೋಡ್ತಾ ಇರ್ತೇವೆ. ಈಗ ಇಷ್ಟೆಲ್ಲ ಪಾಪ್ಯುಲೇಷನ್ ಇದ್ರೂ ನಮ್ಮ ಹತ್ರ ಸ್ಕಿಲ್ಡ್ ಟೆಕ್ನಿಷಿಯನ್ ಇಲ್ಲ ಅಂತಂದ್ರೆ ಅದು ಯಾವ ರೀತಿ? ಹಾಗಾದ್ರೆ ಹ್ಯೂಮನ್ ಕ್ಯಾಪಿಟಲ್ ಅಥವಾ ಹ್ಯೂಮನ್ ಪವರ್ ಎಲ್ಲಿ ಹೋಗ್ತಾ ಇದೆ? ಹ್ಯೂಮನ್ ರಿಸೋರ್ಸ್ಗಳು ಏನಾಗ್ತಾ ಇದೆ ಅಲ್ವಾ? ಪ್ರಶ್ನೆ ಬರೋದಿಲ್ವಾ? ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಪಾಪ್ಯುಲೇಷನ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಆಗ್ಬೇಕಿತ್ತು, ಆದ್ರೆ ಡೆಮೋಗ್ರಾಫಿಕ್ ಬರ್ಡನ್ ಆಗ್ತಾ ಇದೆಯಾ ಈಗ ಅನ್ನೋಂಥ ಪ್ರಶ್ನೆ ಬರುತ್ತೆ. ಇಂಡಿಯನ್ ಇಂಡಸ್ಟ್ರಿ ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂತಂದ್ರೆ ನುರಿತ ತಂತ್ರಜ್ಞರ ಕೊರತೆ ಎದುರಾಗ್ತಾ ಇರೋದ್ರಿಂದ ಅವರಿಗೆ ಹೇಗಾದ್ರೂ ಮಾಡಿ ಚೀನಾದಿಂದ ಆದ್ರೂ ಅಲ್ಲಿರುವಂತಹ ಎಕ್ಸ್ಪರ್ಟ್ಗಳನ್ನ ಕರೆಸ್ಕೋಬೇಕು, ಆದ್ಮೇಲೆ ಅವರಿಗೆ ವೀಸಾ ಕೊಟ್ಟು ಇಲ್ಲೇ ಕೆಲಸ ಮಾಡಿಸ್ಕೋಬೇಕು ಅಂತ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ಕಿಲ್ಲು, ಎಂಪ್ಲಾಯ್ಮೆಂಟ್ ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ನೀವು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೇಬೇಕು. ಫ್ಯಾನ್ಸ್ ಗಾಟ್ ಆಂಗ್ರಿ ಬಿಕಾಸ್ ದೇ ಕುಡಂಟ್ ಸಿ ಮೆಸ್ಸಿ. ಒಂದ್ ಕಡೆ ಟೆಕ್ನಿಷಿಯನ್ಸು, ಸ್ಕಿಲ್ಡ್ ಎಕ್ಸ್ಪರ್ಟ್ಗಳು ಇಲ್ಲ ಅಂತ ನಾವು ನೋಡ್ತಾ ಇದ್ರೆ, ಚಿಂತೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಮೆಸ್ಸಿ ನೋಡ್ಲಿಕ್ಕೆ ಆಗಿಲ್ಲ ಅಂತ ಪಾಪ ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಮತ್ತೆ ಇವತ್ತು ಸಹ ನೀವು ನೋಡಿರ್ಬೋದು ಪೇಪರ್ನಲ್ಲಿ, ಅವ್ರ ಹತ್ರ ಸೈನ್ ತಗೊಳ್ಳಿಕ್ಕೆ, ಅವರನ್ನ ಭೇಟಿ ಆಗ್ಲಿಕ್ಕೆ ಒಂದೊಂದು ಟಿಕೆಟಿಗೆ ಎಷ್ಟು 10 ರಿಂದ 20 ಲಕ್ಷನೇ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮೌಲ್ಯ ಇದೆ, ಅದಕ್ಕೆ ಪ್ರೈಸ್ ಇದೆ ಒಂದು ಟಿಕೆಟಿಗೆ. ಇನ್ನು ಮೊನ್ನೆ ಸಹ ಹೀಗಾಯ್ತು. ಲಿಯೋನಲ್ ಮೆಸ್ಸಿ ಬಂದಿದ್ರಲ್ವಾ, VIP ಬ್ಲಾಕ್, VIP ಗಳು ವೀಕ್ಷಣೆ ನಿರ್ಬಂಧ ಮಾಡಿದ್ರು. ಸರಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ನಿರಾಶೆ ಕಾರಣ ಆಯ್ತು ಅದು. ಆಮೇಲೆ ಸ್ಟೇಡಿಯಂ ಅಲ್ಲಿ ಕೇಯಾಸ್ ಕ್ರಿಯೇಟ್ ಆಯ್ತು, ಕೇಯಾಸ್ ಬ್ರೋಕ್ಔಟ್ ಇನ್ಸೈಡ್ ದಿ ಸ್ಟೇಡಿಯಂ. ಆಂಗ್ರಿ ಫ್ಯಾನ್ಗಳು ಏನ್ ಮಾಡಿದ್ರು, ಸಿಟ್ಟುಗೊಂಡವರು ಅವರು ಚೇರ್ಗಳನ್ನ ಮುರಿದ್ರು, ಫ್ಯಾನ್ಸ್ಗಳನ್ನ ವ್ಯಾಂಡಲೈಸ್ಡ್ ಪ್ರಾಪರ್ಟಿ ಎಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂ ಕೋಲ್ಕತ್ತಾದಲ್ಲಿ. ಮತ್ತೆ ಪೊಲೀಸರು ಬರ್ಬೇಕಾಯ್ತು ಸಿಚುವೇಶನ್ ಕಂಟ್ರೋಲ್ ಮಾಡ್ಲಿಕ್ಕೆ. ನೋಡಿ, ಕೆಲವೊಂದು ಸಿಚುವೇಶನ್ಗಳು ಮೊದಲು ಪ್ರಾಬ್ಲಮ್ ಆಗಿರೋದಿಲ್ಲ ಅಲ್ವಾ? ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ, ಅದು ಕಾರ್ಯಕ್ರಮನೂ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ದೊಡ್ಡ ಅವಘಡ ಸಂಭವಿಸ್ತಾ ಇದೆ ಅಂತಂದ್ರೆ ನಮ್ಮ ನಿರ್ವಹಣೆ ಎಲ್ಲಿಗೆ ಬಂದಿದೆ? ಇದನ್ನು ಫಸ್ಟ್ ಟೈಮ್ ಅಲ್ಲ. RCB ಇವೆಂಟ್ ಬಗ್ಗೆ ನಿಮ್ಗೆ ಗೊತ್ತಿದೆ, ರ್ಯಾಲಿಗಳಾದಾಗ ಏನಾಯ್ತು ಅಂತ ಗೊತ್ತಿದೆ. ಪಬ್ಲಿಕ್ ಆರ್ಡರ್ ಸಿಸ್ಟಮ್ ಅಲ್ವಾ, ಹೇಗೆ ಇದನ್ನ ಸರಿಯಾಗಿ ನಿರ್ವಹಿಸೋದು? ಥಿಂಕ್ ಮಾಡಬೇಕು ನೀವು ಇದ್ರ ಬಗ್ಗೆ. ಅನಿಸಿಕೆಗಳನ್ನ ಹೇಳಿ. ಏನು ಜನರ ಒಂದು ಅಂಧಾಭಿಮಾನನ ಇದು ಕಾರಣನ, ಅಥವಾ ಸಿಸ್ಟಮಿನ ಒಂದು ದೋಷನ? ಏನಿರಬಹುದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಗವರ್ಮೆಂಟ್ ಆಕ್ಷನ್ ಆಫ್ಟರ್ ದಿ ಇನ್ಸಿಡೆಂಟ್. ಸರ್ಕಾರ ಏನ್ ಮಾಡ್ತು? ವೆಸ್ಟ್ ಬೆಂಗಾಲ್ CM ಆರ್ಡರ್ಡ್ ಅಪ್ರೂವ್ ದ ಮೇನ್ ಆರ್ಗನೈಸರ್ ವಾಸ್ ಅರೆಸ್ಟ್. ಸರ್ಕಾರ ಆರ್ಗನೈಸರ್ ಅರೆಸ್ಟ್ ಮಾಡುತ್ತೆ. ಅಂಡ್ ಕ್ವಶನ್ಸ್ ವರ್ ರೈಸ್ಡ್ ಅಬೌಟ್ ಓವರ್ ಕ್ರೌಡ್ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್. ಆಮೇಲೆ ಕ್ವಶನ್ ಬಂದೇ ಬರುತ್ತೆ, ಜನ ಸಮೂಹವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗಿಲ್ಲ, ಕಾರ್ಯಕ್ರಮ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ಬರುತ್ತೆ. ಇನ್ನು ಅಭಿಮಾನಿಗಳು ಈ ತರ ಮಾಡ್ತಾ ಇದ್ರೆ, ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದಾರೆ, ಇನ್ನೊಂದ್ ಕಡೆ ಚಿಕನ್ಸ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಟು ಮೇಕ್ ಹ್ಯೂಮನ್ ಪ್ರೋಟೀನ್ಸ್. ಸೈಂಟಿಸ್ಟ್ ಆಡ್ ಹ್ಯೂಮನ್ ಜೀನ್ ಇಂಟು ಚಿಕನ್ಸ್. ಕೋಳಿಗಳಿಗೆ ಮಾನವನ ಜೀನ್ ಅನ್ನ ಸೇರಿಸಿ ದೇರ್ ಎಗ್ಸ್ ಪ್ರೊಡ್ಯೂಸ್ ಯೂಸ್ಫುಲ್ ಹ್ಯೂಮನ್ ಪ್ರೋಟೀನ್. ಆ ಎಗ್ ಅಲ್ಲಿ, ಕೋಳಿ ಮೊಟ್ಟೆಯಲ್ಲಿ ಹ್ಯೂಮನ್ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಈಗ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಾ ಇದ್ದಾರೆ. ಆ ಪ್ರೋಟೀನ್ ಅನ್ನ ಮೆಡಿಸಿನ್ ಅಲ್ಲಿ ಬಳಸ್ಕೊಳ್ತಾರೆ. ಎಗ್ಸ್ ಆಕ್ಟ್ ಲೈಕ್ ಮಿನಿ ಮೆಡಿಸಿನ್ ಫ್ಯಾಕ್ಟರಿ. ಆ ಎಗ್ ಅನ್ನೋದು ಒಂದು ಮೆಡಿಸಿನ್ ಫ್ಯಾಕ್ಟರಿ ತರ ವರ್ಕ್ ಆಗುತ್ತೆ. ದೀಸ್ ಹ್ಯೂಮನ್ ಪ್ರೋಟೀನ್ಸ್ ಆರ್ ಪ್ರೊಡ್ಯೂಸ್ಡ್ ನ್ಯಾಚುರಲಿ ಇನ್ಸೈಡ್ ದಿ ಎಗ್. ಹ್ಯೂಮನ್ ಪ್ರೋಟೀನು ನ್ಯಾಚುರಲ್ ಆಗಿ ಆ ಎಗ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಮೇಕಿಂಗ್ ದಮ್ ಈಸಿಯರ್ ಅಂಡ್ ಚೀಪರ್ ಟು ಕಲೆಕ್ಟ್ ಕಂಪೇರ್ ಟು ಮೇಕಿಂಗ್ ದಮ್ ಇನ್ ಲ್ಯಾಬ್ಸ್ ಆರ್ ಫ್ಯಾಕ್ಟರೀಸ್. ಹಾಗಾಗಿ ಲ್ಯಾಬ್ ನಲ್ಲಿ ಮಾಡೋದು, ಫ್ಯಾಕ್ಟರಿಗಳಲ್ಲಿ ಮಾಡೋದಕ್ಕಿಂತ ಈಸಿಯಾಗಿ ಎಗ್ ನ ಮೂಲಕ ನಾವು ಕಲೆಕ್ಟ್ ಮಾಡಬಹುದು, ತಯಾರು ಮಾಡಬಹುದು. ದಿಸ್ ಕ್ಯಾನ್ ಮೇಕ್ ಮೆಡಿಸಿನ್ಸ್ ಚೀಪರ್ ಅಂಡ್ ಮೋರ್ ಎಕ್ಸೆಸಿಬಲ್ ಅಲ್ವಾ? ಈ ತರ ತಯಾರು ಮಾಡಿದ್ರೆ ಚೀಪ್ ಆಗಿ ಮತ್ತೆ ಎಕ್ಸೆಸಿಬಿಲಿಟಿ ಜಾಸ್ತಿ ಇರುತ್ತೆ.
Method can help produce proteins used in stem cell research and treatments, potentially reducing the cost of advanced medicines in the future. ಮುಂದಿನ ದಿನಗಳಲ್ಲಿ ಅಡ್ವಾನ್ಸ್ಡ್ ಮೆಡಿಸಿನ್, ಸುಧಾರಿತ ಔಷಧಿಗಳ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ನ್ಯೂ ಲಾ ಇಂಪ್ರೂವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಿಸ್ಟಮ್, ರಕ್ತ ವರ್ಗಾವಣಾ ವ್ಯವಸ್ಥೆನ ಸರಿ ಮಾಡಲಿಕ್ಕೆ, ಸುಧಾರಿಸಲಿಕ್ಕೆ ಹೊಸ ಲಾ ಬರ್ತಾ ಇದೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ದ ಬಿಲ್ ಪ್ರಪೋಸಸ್ ಅ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥಾರಿಟಿ. ಒಂದು ಅಥಾರಿಟಿ ಪ್ರಪೋಸ್ ಮಾಡ್ತಾ ಇದ್ದಾರೆ ಟು ಸೆಟ್ ಯೂನಿಫಾರ್ಮ್ ರೂಲ್ಸ್ ಅಂಡ್ ಸ್ಟ್ಯಾಂಡರ್ಡ್ ಅಕ್ರಾಸ್ ಇಂಡಿಯಾ. ರಕ್ತ ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಒಂದು ಪ್ರಾಧಿಕಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಪ್ರಾಧಿಕಾರ ಏನ್ ಮಾಡುತ್ತೆ? ಯೂನಿಫಾರ್ಮ್ ರೂಲ್ ಅನ್ನ, ಸ್ಟ್ಯಾಂಡರ್ಡ್ ನ ಇಡೀ ದೇಶಾದ್ಯಂತ ನಿಗದಿಪಡಿಸುತ್ತೆ. ಬೆಟರ್ ಕ್ವಾಲಿಟಿ ಅಂಡ್ ಸೇಫರ್ ಬ್ಲಡ್ ಫಾರ್ ಪೇಷಂಟ್ಸ್. ಇಟ್ ಏಮ್ಸ್ ಟು ಎನ್ಶೋರ್ ಸೇಫ್ ಟೆಸ್ಟಿಂಗ್, ಪ್ರೊಸೆಸಿಂಗ್, ಸ್ಟೋರೇಜ್ ಅಂಡ್ ಸಪ್ಲೈ ಆಫ್ ಬ್ಲಡ್, ವಿಚ್ ಇಸ್ ಕ್ರೂಷಿಯಲ್ ಫಾರ್ ಥಲಸೇಮಿಯಾ ಪೇಷಂಟ್ಸ್ ಹೂ ನೀಡ್ ರೆಗ್ಯುಲರ್ ಟ್ರಾನ್ಸ್ಫ್ಯೂಷನ್. ಇದರಿಂದಾಗಿ ಉತ್ತಮ ಗುಣಮಟ್ಟದ ಮತ್ತೆ ಸುರಕ್ಷಿತವಾದಂತಹ ರಕ್ತ ಇರಬಹುದು, ಪರೀಕ್ಷೆ, ಸಂಸ್ಕರಣೆ, ಸಂಗ್ರಹಣೆ ಎಲ್ಲವನ್ನ ಮಾಡುವಂತಹ ಒಂದು ಗುರಿಯನ್ನು ಹೊಂದಿದ್ದಾರೆ. ಮತ್ತೆ ಥಲಸೇಮಿಯಾ ಅಂತ ರೋಗ, ರಕ್ತಕ್ಕೆ ಸಂಬಂಧಪಟ್ಟಿರೋದು. ಹಾಗಾಗಿ ಅಂತಹ ರೋಗಿಗಳಿಗೆ ಇದು ಬಹಳ ಇಂಪಾರ್ಟೆಂಟ್. ಸ್ಟ್ರಾಂಗರ್ ಓವರ್ಸೈಟ್ ಅಂಡ್ ಈಕ್ವಲ್ ಆಕ್ಸೆಸ್, ಸ್ಟ್ರಿಕ್ಟರ್ ಮಾನಿಟರಿಂಗ್ ಆಫ್ ಬ್ಲಡ್ ಸೆಂಟರ್ಸ್. Law can reduce poor practices and help patients get reliable and quality blood everywhere, not just in big cities. ಈಗ ಎಷ್ಟೋ ಸಾರಿ ಈ ರಕ್ತದ ಒಂದು ಉತ್ತಮ ಗುಣಮಟ್ಟದ ರಕ್ತ ಕೇವಲ ನಗರಗಳಲ್ಲಿ ಮಾತ್ರ ಸಿಗುತ್ತೆ, ಆದರೆ ಎಲ್ಲಾ ಕಡೆನೂ ಸಿಗಬೇಕಿದು. ಅದರ ಜೊತೆ ಈ ಕಾನೂನಾತ್ಮಕವಾಗಿ ಕೆಲವೊಂದು ಕಳಪೆ ಅಭ್ಯಾಸಗಳನ್ನ ಫಾಲೋ ಮಾಡ್ತಾ ಇರ್ತಾರೆ, ಅದನ್ನ ಸಹ ಕಡಿಮೆ ಮಾಡಬೇಕು. ಹಾಗಾಗಿ ಸ್ಟ್ರಿಕ್ಟರ್ ಮಾನಿಟರಿಂಗ್ ಮೂಲಕ ಇದನ್ನ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ಮ್ಯಾಂಗ್ರೂವ್ಸ್ ಬಗ್ಗೆ ಒಂದು ಪಾಯಿಂಟ್ ಇದೆ ನೋಡಿ. ಮ್ಯಾಂಗ್ರೂವ್ಸ್ ಹ್ಯಾವ್ ಸ್ಪೆಷಲ್ ಸೆಲ್ಸ್ ಟು ಹ್ಯಾಂಡಲ್ ಸಾಲ್ಟ್. ಮ್ಯಾಂಗ್ರೂವ್ ಸಸ್ಯಗಳಲ್ಲಿ ವಿಶೇಷವಾದ ಕೋಶಗಳಿರುತ್ತೆ. ತುಂಬಾ ಸಾರಿ ನೀವು ಕೇಳಿರಬಹುದು, ಈಗ ಫ್ಲಡ್ ಇರಬಹುದು ಅಥವಾ ಸುನಾಮಿ ಇರಬಹುದು, ಇಂಥ ಸಂದರ್ಭದಲ್ಲಿ ಮ್ಯಾಂಗ್ರೂವ್ಗಳು ಹೇಗೆ ಇದನ್ನ ತಡೆಯುತ್ತವೆ? ಮ್ಯಾಂಗ್ರೂವ್ ಪ್ಲಾಂಟ್ಸ್ ಹ್ಯಾವ್ ಸೆಲ್ಸ್ ದಟ್ ಕ್ಯಾನ್ ಪುಷ್ ಸಾಲ್ಟ್ ಔಟ್. ಆ ಸೆಲ್ಗಳೇನಿರುತ್ತೆ, ಆ ಮ್ಯಾಂಗ್ರೂವ್ ಸಸ್ಯಗಳಲ್ಲಿ ಲವಣಾಂಶವನ್ನ, ಸಾಲ್ಟ್ ಅನ್ನ ಹೊರಗೆ ಹಾಕುವಂತಹ ಒಂದು ಕೆಪಾಸಿಟಿ ಇರುತ್ತೆ. ಅಥವಾ ಸ್ಟೋರ್ ಇಟ್ ಸೇಫ್ಲಿ, ಸುರಕ್ಷಿತವಾಗಿ ಸಂಗ್ರಹಿಸೋದು, ಅಥವಾ ಸ್ಟಾಪ್ ಟೂ ಮಚ್ ಸಾಲ್ಟ್ ಫ್ರಮ್ ಎಂಟರಿಂಗ್, ಅತಿಯಾದ ಉಪ್ಪು ಪ್ರವೇಶಿಸುವುದನ್ನ ತಡಿಲಿಕ್ಕೆ ಸಾಧ್ಯವಾಗುವಂತಹ ಕೋಶಗಳು ಆ ಮ್ಯಾಂಗ್ರೂವ್ ಸಸ್ಯಗಳ ಹತ್ರ ಇರುತ್ತೆ. ಸೊ ಸಾಲ್ಟ್ ವಾಟರ್ ಡಸ್ ನಾಟ್ ಡ್ಯಾಮೇಜ್ ದೆಮ್. ಹಾಗಾಗಿ ಸಾಲ್ಟ್ ವಾಟರ್ ಅದನ್ನ ಡ್ಯಾಮೇಜ್ ಮಾಡೋದಿಲ್ಲ. ದರ್ ಲೀವ್ಸ್ ಅಂಡ್ ರೂಟ್ಸ್ ಆರ್ ಸ್ಪೆಷಲಿ ಡಿಸೈನ್ಡ್. ನೋಡಿ, ಆ ಎಲೆ ಬೇರುಗಳೆಲ್ಲ ವಿಶೇಷವಾಗಿ ವಿನ್ಯಾಸಗೊಂಡಿರುತ್ತೆ. ಮ್ಯಾಂಗ್ರೂವ್ಸ್ ಹ್ಯಾವ್ ಥಿಕ್ ಸೆಲ್ ವಾಲ್ಸ್, ಸ್ಮಾಲ್ ಪೋರ್ಸ್ ಅಂಡ್ ಸ್ಪೆಷಲ್ ರೂಟ್ ಲೇಯರ್ಸ್ ದಟ್ ಕಂಟ್ರೋಲ್ ವಾಟರ್ ಅಂಡ್ ಸಾಲ್ಟ್ ಮೂವ್ಮೆಂಟ್, ಹೆಲ್ಪಿಂಗ್ ದೆಮ್ ಸರ್ವೈವ್ ಇನ್ ಸೀ ವಾಟರ್. ಸಣ್ಣ ರಂಧ್ರ, ನೀರಿನ ಮತ್ತು ಲವಣದ ಚಲನೆ ನಿಯಂತ್ರಿಸುವಂತಹ ವಿಶೇಷ ಬೇರಿನ ಪದರಗಳನ್ನು ಹೊಂದಿರುತ್ತೆ, ಉಪ್ಪು ನೀರಿನಲ್ಲಿ ಬದುಕಲಿಕ್ಕೆ ಸಹಾಯ ಮಾಡುತ್ತೆ. These traits help protect coast and people because mangroves survive in salt areas. They protect coastline from erosion, storms and rising sea level, which also benefit humans. ಇಂಥ ಒಂದು ಗುಣಲಕ್ಷಣ ಇರೋದ್ರಿಂದಾನೇ ಮ್ಯಾಂಗ್ರೋವ್ ಸಸ್ಯ ಉಪ್ಪಿನ ಪ್ರದೇಶ ಅಥವಾ ಈ ಕರಾವಳಿ ಭಾಗದಲ್ಲಿ ಬದುಕುತ್ತೆ. ಆ ಪ್ರದೇಶದ ಆಘಾತಗಳಿಂದ ಜನರನ್ನ ರಕ್ಷಿಸುತ್ತೆ. ಸಮುದ್ರ ಮಟ್ಟ ಏರಿಕೆ ಆಗಿರಬಹುದು, ಬಿರುಗಾಳಿ ಬರಬಹುದು, ಇರೋಷನ್ ಆಗಬಹುದು. ಪ್ರಕೃತಿಗೆ ಮತ್ತೆ ಮಾನವರಿಗೆ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಡೆಡ್ಲಿ ಅಟ್ಯಾಕ್ ಅಟ್ ಅ ಜೀವಿಶ್ ಇವೆಂಟ್, ಸಿಡ್ನಿಯಲ್ಲಿ ಜೀವಿಶ್ ಇವೆಂಟ್ ಅಲ್ಲಿ ಒಂದು ಡೆಡ್ಲಿ ಅಟ್ಯಾಕ್, ಮಾರಣಾಂತಿಕ ದಾಳಿ ಆಗಿದೆ. ಒಂದು ಬೀಚ್ ನಲ್ಲಿ ದಾಳಿ ಆಗ್ತಾ ಇರೋದು ನೀವು ನೋಡಿರಬಹುದು ವಿಡಿಯೋವನ್ನ. ಗನ್ಮ್ಯಾನ್ ಓಪನ್ಡ್ ಫೈರ್ ಡ್ಯೂರಿಂಗ್ ಅ ಜೀವಿಶ್ ಇವೆಂಟ್ ಇನ್ ಸಿಡ್ನಿ, ಕಿಲ್ಲಿಂಗ್ 11 ಪೀಪಲ್ ಅಂಡ್ ಇಂಜೂರಿಂಗ್ ಮೆನಿ ಅದರ್ಸ್, ಮೇಕಿಂಗ್ ಇಟ್ ಅ ಮೇಜರ್ ಟೆರರ್ ಅಟ್ಯಾಕ್. ಭಯೋತ್ಪಾದಕ ದಾಳಿ ಅಂತ ಪರಿಗಣಿಸಿದ್ದಾರೆ. 11 ಜನರು ಸಾವನ್ನಪ್ಪಿದ್ದಾರೆ, ತುಂಬಾ ಜನರಿಗೆ ಗಾಯ ಆಗಿದೆ. ಅಟ್ಯಾಕ್ ಸೀನ್ ಆಸ್ ಟಾರ್ಗೆಟೆಡ್ ಅಂಡ್ ಹೇಟ್ ಡ್ರಿವನ್, ತರ ದ್ವೇಷದಿಂದ ಪ್ರೇರಿತವಾಗಿರುವಂತದ್ದು. ಆಸ್ಟ್ರೇಲಿಯನ್ ಅಥಾರಿಟೀಸ್ ಕಾಲ್ಡ್ ಇಟ್ ಅ ಟಾರ್ಗೆಟೆಡ್ ಅಟ್ಯಾಕ್ ಅಗೇನ್ಸ್ಟ್ ದಿ ಜೀವಿಶ್ ಕಮ್ಯುನಿಟಿ. ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಸ್ಟ್ರಾಂಗ್ಲಿ ಕಂಡೆಮ್ ದಿ ವೈಲೆನ್ಸ್. ಪ್ರೈಮ್ ಮಿನಿಸ್ಟರ್ ಹಿಂಸಾಚಾರವನ್ನ ಬಲವಾಗಿ ಖಂಡಿಸ್ತಾ ಇದ್ದಾರೆ. ಯಹೂದಿ ಸಮುದಾಯದ ಮೇಲೆ ಆಗಿರುವಂತಹ ಉದ್ದೇಶಿತ ದಾಳಿ ಇದು ಅಂತ ಹೇಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ರಿಯಾಕ್ಷನ್ಸ್ ಅಂಡ್ ಸೆಕ್ಯೂರಿಟಿ ಕನ್ಸರ್ನ್ಸ್. ಇಸ್ರೇಲ್ ಅಕ್ಯೂಸ್ಡ್ ಆಸ್ಟ್ರೇಲಿಯಾ ಆಫ್ ಫೇಲಿಂಗ್ ಟು ಕರ್ಬ್ ಆಂಟಿಸೆಮಿಟಿಸಮ್. ಆಂಟಿಸೆಮಿಟಿಸಮ್ ಅಂತಂದ್ರೆ ಈ ಯಹೂದಿಯರ ವಿರೋಧವಾಗಿರುವಂತಹ ಭಾವನೆಗಳು. ಆ ಯಹೂದಿಗಳ ಮೇಲಾಗಿರುವಂತಹ ಈ ದಾಳಿಯನ್ನ ಇಸ್ರೇಲ್ ಸಹ ಖಂಡಿಸ್ತಾ ಇದೆ. ಆಸ್ಟ್ರೇಲಿಯಾ ಫೇಲ್ ಆಗಿಬಿಟ್ಟಿದೆ ಯಹೂದಿಗಳನ್ನ ರಕ್ಷಿಸೋದ್ರಲ್ಲಿ ಅನ್ನೋದು ಇಸ್ರೇಲಿನ ಒಂದು ಮಾತು. ವೈಲ್ ಪೊಲೀಸ್ ಲಾಂಚ್ಡ್ ಅ ಲಾರ್ಜ್ ಸೆಕ್ಯೂರಿಟಿ ಆಪರೇಷನ್ ಅಂಡ್ ಇನ್ವೆಸ್ಟಿಗೇಷನ್ ಟು ಪ್ರಿವೆಂಟ್ ಫರ್ದರ್ ಅಟ್ಯಾಕ್ಸ್. ಇದೇ ಸಂದರ್ಭದಲ್ಲಿ ಪೊಲೀಸರು ಭದ್ರತಾ ಕಾರ್ಯಾಚರಣೆಯ ತನಿಖೆನ ಪ್ರಾರಂಭಿಸ್ತಾ ಇದ್ದಾರೆ. ಇನ್ನು ನ್ಯೂ ನೇವಿ ಹೆಲಿಕಾಪ್ಟರ್ ಸ್ಕ್ವಾಡ್ರಾನ್. Indian Navy will start its second MH-60R Seahawk helicopter squadron
ಇಟ್ INS ಹಂಸ ಇನ್ ಗೋವಾ. INS ಹಂಸ ಗೋವಾದಲ್ಲಿ 2ನೇ MH-60R ಹೆಲಿಕಾಪ್ಟರ್ ಸ್ಕ್ವಾಡ್ ಅನ್ನ ಪ್ರಾರಂಭಿಸ್ತಾ ಇದ್ದಾರೆ. ಸ್ಟ್ರಾಂಗರ್ ಸಿ ಸೆಕ್ಯೂರಿಟಿ. ದೀಸ್ ಹೆಲಿಕಾಪ್ಟರ್ಸ್ ಹೆಲ್ಪ್ ಇನ್ ವಾಚಿಂಗ್ ದ ಸಿ, ಫೈಂಡಿಂಗ್ ಎನಿಮಿ ಸಬ್ಮರೀನ್ಸ್. ಏನ್ ಮಾಡುತ್ತೆ ಹೆಲಿಕಾಪ್ಟರ್ಗಳು? ವಾಚಿಂಗ್ ದ ಸಿ, ಸಮುದ್ರದ ಕಣ್ಗಾವಲಿಗಾಗಿ ಎನಿಮಿ ಸಬ್ಮರೀನ್ಗಳನ್ನ ಫೈಂಡ್ ಮಾಡೋದು. ಪ್ರೊಟೆಕ್ಟಿಂಗ್ ಶಿಪ್ಸ್, ಮೇಕಿಂಗ್ ಇಂಡಿಯಾಸ್ ನೇವಲ್ ಪವರ್ ಸ್ಟ್ರಾಂಗರ್. ಇಂಡಿಯಾದ ನೌಕಾಶಕ್ತಿಯನ್ನು ಇನ್ನಷ್ಟು ಬಲಪಡಿಸ್ತಾ ಇದೆ. ಬೂಸ್ಟ್ ಟು ಮಾಡರ್ನೈಸೇಷನ್. This move supports the Navy's goal of modernizing its forces and improving readiness to deal with future maritime threats. ಈ ಒಂದು ನೇವಿ ಮೂವ್ಗಳಿಂದಾಗಿ ಏನಾಗ್ತಾ ಇದೆ? ದಿಸ್ ಮೂವ್ ಸಪೋರ್ಟ್ಸ್ ನೇವಿಸ್ ಗೋಲ್. ಏನು ನಮ್ಮ ಗೋಲು? ಮುಖ್ಯವಾಗಿ ಆತ್ಮನಿರ್ಭರ, ಅದರ ಜೊತೆ ಮಾಡರ್ನೈಸಿಂಗ್, ಆಧುನೀಕರಣಗೊಳಿಸೋದು. ಹಾಗಾಗಿ ಫ್ಯೂಚರ್ ಮ್ಯಾರಿಟೈಮ್ ಥ್ರೆಟ್ಸ್ ಗಳಿಗೆ ನಾವು ರೆಡಿ ಆಗ್ತಾ ಇದ್ದೇವೆ, ಡೀಲ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. Curfew imposed by Thailand. Thailand has imposed a curfew in its coastal areas near the Cambodia border due to rising violence and security concerns. Curfew Thailand ಇಂಪೋಸ್ ಮಾಡ್ತಾ ಇದೆ. ಏನಾಗ್ತಾ ಇದೆ ನೆನಪಿದೆಯಾ? ಹಿಂದಿನ ವಾರ ಸಹ ನೋಡಿದ್ವಿ. ಥೈಲ್ಯಾಂಡ್ ಹಿಂಸಾಚಾರ ಹೆಚ್ಚುತ್ತಾ ಇರೋದು, ಕಾಂಬೋಡಿಯಾ ಬಾರ್ಡರ್ ನಲ್ಲಿ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ, ಸೆಕ್ಯೂರಿಟಿ ಕನ್ಸರ್ನ್ ಜಾಸ್ತಿ ಆಗ್ತಾ ಇದೆ. Border clashes continue despite claims of ceasefire. Fighting between Thailand and Cambodia is still going on. ಗಡಿ ಘರ್ಷಣೆಗಳ ಮುಂದುವರಿಕೆ, ಕದನ ವಿರಾಮ ಎಲ್ಲ ಹೇಳ್ತಾ ಇದ್ರು ಸಹ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ನಡುವಿನ ಹೋರಾಟ ಇನ್ನು ಮುಂದುವರಿತಾ ಇದೆ. ಇನ್ಕ್ಲೂಡಿಂಗ್ ರಾಕೆಟ್ ಅಟ್ಯಾಕ್ಸ್ ದಟ್ ಕಿಲ್ಡ್ ಸಿವಿಲಿಯನ್ಸ್ ಇನ್ ಥೈಲ್ಯಾಂಡ್. ರಾಕೆಟ್ ದಾಳಿಯಿಂದ ಥೈಲ್ಯಾಂಡ್ ನಲ್ಲಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ಡಿಪ್ಲೊಮಸಿ ಪಾಸಿಬಲ್ ಬಟ್ ವಿತ್ ಕಂಡೀಷನ್ಸ್. ರಾಜತಾಂತ್ರಿಕತೆಯ ಮೂಲಕ ಇದನ್ನ ನಾವು ಪರಿಹರಿಸಬಹುದು ಅಂತ ಒಂದು ಸಾಧ್ಯತೆ ಇದ್ರೂ ಸಹ, ಆದ್ರೆ ಷರತ್ತುಗಳಿದೆ, ಕಂಡೀಷನ್ಸ್ ಇದೆ. Thailand says it is open to talks, but only if Cambodia stops hostile actions first, showing tensions remain high. ಮಾತುಕತೆ ನಾವು ಓಪನ್ ಇದ್ದೇವೆ, ಮಾತುಕತೆ ಮಾಡ್ತೇವೆ, ಆದ್ರೆ ಥೈಲ್ಯಾಂಡ್ ಏನ್ ಹೇಳ್ತಾ ಇದೆ? ಕಾಂಬೋಡಿಯಾ ಮೊದಲು ದಾಳಿಯನ್ನು ನಿಲ್ಲಿಸಬೇಕು, ಆವಾಗ ಮಾತ್ರ ನಾವು ಮಾತುಕತೆಗೆ ಓಪನ್ ಇದ್ದೇವೆ ಅಂತ, ಮಾತುಕತೆಗೆ ಸಿದ್ಧರಿದ್ದೇವೆ ಅಂತ ಥೈಲ್ಯಾಂಡ್ ಹೇಳ್ತಾ ಇದೆ. ಅಂದ್ರೆ ಇಬ್ರು ಏನ್ ಹೇಳ್ತಾ ಇದ್ದಾರೆ? ಅವರು ಮೊದಲು ಅಟ್ಯಾಕ್ ಮಾಡಿದ್ದು, ಥೈಲ್ಯಾಂಡ್ ಕಾಂಬೋಡಿಯಾ ಮೊದಲು ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ, ಕಾಂಬೋಡಿಯಾ ಥೈಲ್ಯಾಂಡ್ ಮೊದಲು ಅಟ್ಯಾಕ್ ಮಾಡ್ತು ಅಂತ ಹೇಳ್ತು. ಈ ರೀತಿ ಸಂಘರ್ಷ ಮುಂದುವರಿತಾ ಇದೆ. ಉದ್ವಿಗ್ನತೆ ಇನ್ನೂ ಮುಗ್ದಿಲ್ಲ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಇಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.